ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ಯಾರಿಗ್ ಮರ್ಯಾದೆ ಕೊಡದೆ ಮಾತಾಡ್ತಾ ಇದೀಯಾ? ಸುಮ್ನೆ ನಿಂತ್ರೆ ಸರಿ, ಇಲ್ಲ ಅಂದ್ರೆ ಸ್ಟಾಪ್ ಇಟ್. ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ, ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಕ್ಷಮಿಸಿ ಮೇಡಮ್, ಸುಮ್ನಿರು ಇಂದ್ರ. ಈಶ್ವರಿ ಅವರೇ, ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಇನ್ನೊಂದ್ಸಲ ನನ್ನ ಮುಂದೆ ಮಾವಯ್ಯನಿಗೆ ನೀವೇನಾದ್ರೂ ನೀನು ಅವನು ಅಂತ ಬೆಲೆ ಕೊಡದೆ ಮಾತಾಡಿದ್ರೆ ಮುಂದಿನ ಸಲ ಮಾತಾಡೋದಕ್ಕೆ ನಿಮಗೆ ಬಾಯೇ ಇರಲ್ಲ. ನೋಡಿ ಮೇಡಮ್, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇಯ. ನನ್ನ ಮಗನಿಗಾಗಲಿ ಶಿವರಾಜ್ಗಾಗಲಿ ಇವನ ಮ್ಯಾಲೆ ಇಷ್ಟೊಂದು ಯಾಕೆ ಕೋಪ ಅಂದರೆ ಅವ್ನು ಮಾಡಿರೋ ಕೆಲಸ ಅಂಥದ್ದು. ದಯವಿಟ್ಟು ಅವನಿಗೆ ಕಾನೂನು ಪ್ರಕಾರ ಸರಿಯಾದ ಕ್ರಮ ಜರುಗಿಸಿ. ನೋಡಿ, ಇಬ್ರು ಕಡೆನೂ ತಪ್ಪಿದೆ, ಇಬ್ರು ಮೇಲೂ ಕೇಸ್ ಹಾಕ್ಬೇಕು. ಪರ್ಸನಲ್ ಆಗಿ ನನ್ನ ಒಪಿನಿಯನ್ ಏನಂದ್ರೆ, ಇಬ್ರು ಒಂದೇ ಕುಟುಂಬದವ್ರಾಗಿರೋದ್ರಿಂದ ಯಾಕೆ ಜಗಳ ಮಾಡ್ಕೊಂತೀರಾ? ಯಾರು ಮೇಡಮ್ ಒಂದೇ ಕುಟುಂಬ? ಈ ನನ್ನ ಮಗ ನಮ್ಮ ಮತ್ತೆ ಮಗಳಿಗೆ ಮೋಸ ಮಾಡಿ ಮದ್ವೆ ಆಗೋನೆ. ಹಾಗಿದ್ದಾಗ ಈ ನನ್ನ ಮಗ ನಮಗ್ ಸಂಬಂಧಿ ಆಗ್ಬಿಡ್ತಾನ? ನೋಡಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಏನೂ ಮಾಡೋದಿಕ್ಕಾಗಲ್ಲ. ನೀವು ಈ ಊರಿನ ಪಂಚಾಯಿತಿ ಅಧ್ಯಕ್ಷನ್ ಬಾಮೈದ. ನೀವು ಜೈಲ್ಗೆ ಹೋದ್ರೆ ನಿಮಗೂ ನಿಮ್ಮ ಮನೆಯವ್ರಿಗೂ ಅವಮಾನ ಆಗುತ್ತೆ. ಹಾಗಂತ ಇವನ್ ಮೇಲೆ ಕೇಸ್ ಹಾಕ್ತೆ ಹಾಗೆ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀರಾ? ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮ ಮೇಲೂ ಕೇಸ್ ಹಾಕ್ಬೇಕಾಗುತ್ತೆ. ಹಾಗೇನಾದರೂ ಆದರೆ ನಿಮ್ಮ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಿಮಗೆ ಬೇಲ್ ಸಿಗೋದು ತುಂಬ ಕಷ್ಟ. ಏನು ಲಾಯರ್ ಸರ್, ಸ್ವಲ್ಪ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ. ಮೇಡಮ್ ಹೇಳ್ತಿರೋದು ಸರಿಯಾಗೇ ಇದೆ. ಅಭಿ ಅವರೇ, ಏನು ಸರಿಯಾಗಿದೆ? ಇವನು ನನ್ನ ಮಗನ ಸಾಯಿಸೋದಕ್ಕೆ ಬಂದಿದ್ದು ಸರಿಯಾಗಿದೆ ಅಂತ ಹೇಳ್ತೀರಾ? ನನ್ನ ಗಂಡನ್ನ ಅವನು ಇವನು ಅಂತಂದ್ರೆ 32 ಹಲ್ಲನ್ನು ಉದುರ್ಸಾಕ್ಬಿಡ್ತೀನಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನೋಡಿ, ನಾನು ಹೇಳೋದನ್ನ ಕೇಳಿ. ಎಲ್ಲರೂ ರಾಜಿ ಮಾಡಿಕೊಂಡು ಸಮಾಧಾನವಾಗಿ ಮನೆಗೆ ಹೋಗಿ. ಆಗಕ್ಕಿಲ್ಲ ರೀ, ಸ್ವಲ್ಪ ಸುಮ್ಮನೆ ಇರ್ರಿ. ಶಿವರಾಜ್, ನೀವೇನು ಹೇಳ್ತೀರಾ? ಸರಿ ಮೇಡಮ್, ನೀವಿಷ್ಟು ಹೇಳಿದ್ಮೇಲೆ ನಾವು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀವಿ.